ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ನಮ್ಮ ಮಾರ್ಚ್ 15ನೇ ತಾರೀಕು ಜ್ಯೋತಿಷ್ಯದ ತರಗತಿ ಇರ್ತಕ್ಕಂಥದ್ದು. ಹಾಗೆ ಕೇವಲ 15 ದಿವಸದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯ ಸಂಪೂರ್ಣವಾಗಿ ಕಲಿಬೋದು. ನಮ್ಮ ಹಣೆ ಬರನ ಖಂಡಿತ ನಾವು ತಿಳ್ಕೊಬೋದು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪ್ರಶ್ನಾಶಾಸ್ತ್ರ ಖಂಡಿತ ವಿಭಿನ್ನವಾಗಿ ಬರುತ್ತೆ, ವಿನೂತನವಾಗಿ ಬರುತ್ತೆ. ಇಲ್ಲಿ ಭಾಳ ಇಂಪಾರ್ಟೆಂಟು ಜ್ಯೋತಿಷ್ಯದಲ್ಲಿ ನಾನು ಕಂಡಂಥ ಒಂದು ವಿಚಾರದಲ್ಲಿ ಆಲ್ಮೋಸ್ಟ್ ಒಂದು 95% ನನ್ನ ಪ್ರಕಾರ 95% ಮದುವೆ ವಿಚಾರಕ್ಕೆ ಜ್ಯೋತಿಷ್ಯನ ಒಂಥರ ಮುಡುಪಾಗಿಟ್ಬಿಟ್ಟಿದ್ದಾರೆ. 95%. ಸೊ ಭಾರತದಲ್ಲಿ ಇಡೀ ನೀವು ಯಾವುದೇ ತಗೊಳ್ಳಿ, ನೀವು ಟ್ಯಾರೋ ರೀಡಿಂಗ್ ತಗೊಳ್ಳಿ, ಅಲ್ಲಿ ರಿಲೇಷನ್ಶಿಪ್ದೇ ಬರುತ್ತೆ, ಮದುವೆ ವಿಚಾರ, ಲವ್ ವಿಚಾರ ಬರುತ್ತೆ. ಎಷ್ಟೋ ಜನ ಕಾಲ್ ಮಾಡಿದ್ರು ಕೂಡ ಅದು ಸಂಬಂಧದ ಬಗ್ಗೆನೇ ಅತಿ ಹೆಚ್ಚು. ಇದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲದಲ್ಲಿ ಜಾತಿ ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ನಮಗೆ ಇಕ್ಕಟ್ಟಿನ ಪರಿಸ್ಥಿತಿ. ಜ್ಯೋತಿಷ್ಯದಲ್ಲಿ ಕೆಲವೊಂದ್ಸತಿ ಜ್ಯೋತಿಷ್ಯ ಗ್ರಹಗಳು ಅನುಕೂಲತೆ ಇದ್ರೂ ಕೂಡ ಸಾಮಾಜಿಕವಾಗಿ ಅನಾನುಕೂಲನೇ ಹೆಚ್ಚು. ಒಬ್ಬರಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮ್ ಬಂದಿದೆ, ಮದುವೆ ಆಗ್ತಕ್ಕಂಥ ಯೋಗ ಇದೆ. ಯೂನಿವರ್ಸ್ ಈ ಹುಡುಗ ಇಂಥವ್ರನ್ನೇ ಆಗಬೇಕು ಅನ್ನೋದು ನಿರ್ಣಯ ಅನ್ನೋದು ನನ್ನ ಒಂದು ಅನುಭವದಲ್ಲಿ ತಪ್ಪು ಅಂತ ಅನ್ಸುತ್ತೆ. ಇಂಥವ್ರು ಬರೆದಿಟ್ಟಿದೆ ಅಂತ ಹೇಳ್ತಕ್ಕಂಥದ್ದು ಸ್ವಲ್ಪ ಡೌಟ್ಫುಲ್ಲೇ. ಯಾಕಂದರೆ ಫ್ರೀ ವಿಲ್ ಇಲ್ಲ ಮದುವೆಯಲ್ಲಿ. ಫ್ರೀ ವಿಲ್ ಇಲ್ಲ. ಫ್ರೀ ವಿಲ್ ಇಲ್ಲ. ಸೊ ಎಲ್ಲರೂ ಕೂತಿರೋದೇ ಹಿಂದೂಗಳಿಗಿಂತ ಹೆಚ್ಚಾಗಿ ಜಾತಿಗಳಿಂದ ಕೂತಿದ್ದೀವಿ. ಇವತ್ತಿನ ವ್ಯವಸ್ಥೆಗಳು ಕೂಡ ಸರ್ಕಾರದಿಂದ ಬರತಕ್ಕಂಥ ವಿಚಾರಗಳು ಕೂಡ ಅದು ಕ್ಯಾಸ್ಟ್ ಬೇಸ್ಡೇ ವಿಚಾರದಲ್ಲಿ. ಎಲ್ಲೋ ಒಂದು ಕಡೆ ಬೇರೆ ದೇಶದಲ್ಲಿ ನಾನು ನೋಡಿದಾಗ ಯಾವುದೇ ಒಂದು ವಿಚಾರ, ಅನುದಾನ ಆಗಲಿ ಇನ್ನೊಂದಾಗಲಿ ಬರ್ತಕ್ಕಂಥದ್ದು ಜನರಿಕ್ ಆಗಿರ್ತೇವೆ ಹೊರತು ಇಲ್ಲಿ ಸ್ಪೆಸಿಫಿಕ್ ಆಗಿ ಇರ್ತಕ್ಕಂಥದ್ದು ಭಾರತ ಒಂದೇ. ಎಲ್ಲೋ ಒಂದು ಕಡೆ ಅದು ವರನ ಶಾಪನೋ ಗೊತ್ತಿಲ್ಲ. ಸೊ ಹಾಗೆ ಜ್ಯೋತಿಷದ ವಿಚಾರದಲ್ಲಿ ನಾವು ಮಾತಾಡೋದಷ್ಟೇ ಸದ್ಯಕ್ಕೆ. ಜ್ಯೋತಿಷ ವಿಚಾರದಲ್ಲಿ ಬಂದಾಗ ಮ್ಯಾಚ್ ಮೇಕಿಂಗ್ ಅಂತಂದಾಗ ಯಾವ ಗ್ರಹಗಳಲ್ಲೂ ಕೂಡ ಜಾತಿ ಇಲ್ಲ. ಹಾಗಿದ್ರೆ ಪ್ರತಿಯೊಂದು ಹುಡುಗಿದು ಕುಂಡಲಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ದಶಾಭುಕ್ತಿಗಳು ಇದ್ರೂ ಕೂಡ ವೈವಾಹಿಕ ಜೀವನ ಹಾಳಾಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಯಾಕೆಂದ್ರೆ ಪಂಚಾಂಗದಲ್ಲಿ ಬರ್ತಕ್ಕಂಥ ಸಾಲಾವಳಿಯ ಪರ್ಸೆಂಟೇಜ್ ತಗೊಂಡಾಗ, ಒಂದು ದಿವಸ ಅದ್ರ ಬಗ್ಗೆ ಪರ್ಸೆಂಟೇಜ್ ಮಾತಾಡ್ತೀನಿ. ಒಂದು ನಕ್ಷತ್ರಕ್ಕೆ ಎಷ್ಟು ನಕ್ಷತ್ರಗಳು ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಪರ್ಸೆಂಟೇಜ್ ಹಾಕ್ತೀನಿ. ಇಟ್ಸ್ ವೆರಿ ಈಸಿ. ಯಾವುದೋ ಒಂದು ಬಾಲ್ ಪಾತ್ 18 ಮೇಲೆ ಎಷ್ಟು ಪರ್ಸೆಂಟ್ ಇದೆ, 20 ಮೇಲೆ ಎಷ್ಟು ಪರ್ಸೆಂಟ್ ಇದೆ, ಒಂದು ಕ್ಲೀನಾಗಿ ಒಂದು ಬಾಲ್ ಪಾತ್ ಪಿಕ್ಚರ್ ತೊಗೊಂಡು ಹಾಕ್ಬೋದು. ಅದೆಲ್ಲ ತೊಗೊಂಡ್ರು ಕೂಡ ಯೂನಿವರ್ಸಲಿ ನೋಡಿದಾಗ ಗಂಡಿಗೆ ಹೆಣ್ಣು, ಗಂಡು ತುಂಬ ಸುಲಭವಾಗಿ ಸಿಗುತ್ತೆ. ಆದರೆ ಒಂದು ಗುಂಪಲ್ಲೇ ಹುಡುಕಬೇಕು, ಒಂದು ಕೊಂಪೆಲೇ ಹುಡುಕಬೇಕು ಅನ್ನೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಒಂದು ಕೊಂಪೆಲೇ ನಮಗೆ ಸಿಗಬೇಕು, ನಮ್ಮ ಕೊಂಪೆಲೇ ನೋಡ್ಕೋಬೇಕು, ನಮ್ದನ್ನೇ ಮೂಸ್ಕೊಂಡು ಪಾಸ್ಕೊಂಡಿರ್ತಕ್ಕಂಥ ನಮ್ಮ ಕೊಂಪೆದೇ ಹುಡುಗಿಬೇಕು. ಇಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳು ಇವೆಲ್ಲ ಅಲ್ಲೂ ಕೂಡ ಒಳಗಡೆ ಆಚಾರ ಸಂಪ್ರದಾಯಗಳು ಅಲ್ಲೂ ಕೂಡ ಸ್ವಲ್ಪ ಕೆಟ್ಟೋಗಿರ್ತಕ್ಕಂಥದ್ದೇ. ಒಂದೇ
ವಿಚಾರ ಇದ್ರೂ ಕೂಡ ಅವ್ರು ಆ ಮಾಡಬಾರ್ದಂತೆ, ಇದು ಹಿಂಗೆ ಮಾಡಬಾರ್ದಂತೆ, ಅದು ಹಿಂಗೆ ಬರ್ಬೇಕಂತೆ, ಇವ್ರು ಹಿಂಗೆ ಹೋಗ್ಬೇಕಂತೆ. ಎಲ್ಲೊಂದು ಕಡೆ ಆಚಾರ ವಿಚಾರದಲ್ಲಿ ವಿ ಹ್ಯಾವ್ ಗಾನ್ ಟೂ ಮಚ್. ಬಟ್ ವೇದದಲ್ಲಿ ಹಂಗೆ ಕೊಟ್ಟಿಲ್ಲ. ವಿ ಆರ್ ನಾಟ್ ನೆವರ್ ಫಾಲೋಯಿಂಗ್ ದಿ ವೇದಾಸ್. ಒಂದೇನು ಖುಷಿ ವಿಚಾರ ಮೊನ್ನೆ ಆಗಿರೋದು ಅಂತಂದ್ರೆ, ಕುಂಭಮೇಳಕ್ಕೆ ಎಲ್ಲರೂ ಹೋಗಿರೋದು, ಸಂತೋಷ, ಒಂದು ಶಕ್ತಿ ಪ್ರದರ್ಶನ ಆಯಿತು. ಅದೊಂದು ಖುಷಿ ಬಿಟ್ಟರೆ ಅದೇನೋ ಹೈಪ್ಗೆ ಹೋದ್ರ, ನಾನು ಹೋಗಬೇಕು ಅಂತ ಹೋದ್ರ, ಅಥವಾ ನಾನು ಸೆಲ್ಫಿ ತಗೊಳ್ಬೇಕು ಅಂತ ಹೋದ್ರ, ಅಥವಾ ಭಕ್ತಿಯಿಂದ ಹೋಗಿರೋದು ಕಮ್ಮಿ, ಆದರೆ ಯುಕ್ತಿಯಿಂದ ಮತ್ತೆ ಏನೋ ನಾನು ಒಂದು ಪೋಸ್ ಮಾಡಬೇಕು, ಕಂಫರ್ಟಬಲ್ ಆಗಿ ಹೋಗಬೇಕು, ಅದೊಂದು ಪಿಕ್ನಿಕ್ ಥರ ಹೋದ್ರ, ಒಟ್ಟಿನಲ್ಲಿ ಹೋದರು. ಹಿಂದೂ ಧರ್ಮದ ಇನ್ನೊಂದು ಮುಖ ಅಲ್ಲಿ ವರ್ಲ್ಡ್ಗೆ ಒಂದು ಪರಿಚಯ ಆಯ್ತು ಅಷ್ಟೇ, ಅದ್ರ ಸಂತೋಷ. ಬಟ್ ಆದರೆ ಭಕ್ತಿಯಿಂದ ಹೋಗಿರೋರು ಅಥವಾ ಅದ್ರ ಏನು ಕಂಡ್ರೋ ಏನು ಬಿಟ್ಟರೋ ಗೊತ್ತಿಲ್ಲ, ಅದಕ್ಕೆ ಹೋಗಿರೋದು ಭಾಳ ಕಮ್ಮಿ. ಯಾಕಂದರೆ ಪ್ರತಿ 12 ವರ್ಷಕ್ಕೊಂದ್ಸತಿ 6 ವರ್ಷಕ್ಕೊಂದ್ಸತಿ ಕುಂಭಮೇಳ ನಡೀತಕ್ಕಂಥದ್ದು. ಓಕೆ, ಅದೊಂದು ಪಾರ್ಟ್, ಅದು ಆಧ್ಯಾತ್ಮಿಕದ ಪಾರ್ಟು, ಸ್ಪಿರಿಚುಯಾಲಿಟಿ. ಅದಕ್ಕೆ ಯಾವುದು ಇಂಥವ್ರು ಅಂತಿಲ್ಲ. ಬಟ್ ಆದರೆ ಜಾತಕ ಬಂತು ಅಂತಂದರೆ ಇಟ್ ಈಸ್ ವೆರಿ ಕ್ಲಿಯರ್. ಇವಾಗ ನಾನು ಈಗ ನನ್ನ ಕಾಲ್ಸ್ ತಗೊಂಡಿದ ತಕ್ಷಣ ಸ್ಟಾರ್ಟ್ ಆಗದೆ ಮದುವೆ ಯಾವಾಗ ಲೇಟ್ ಆಗ್ತದೆ. ಇದರಲ್ಲಿ ನಾನು ಕಂಡ ಸತ್ಯ ಏನು ಅಂತಂದ್ರೆ, ಇರೋ ಸಣ್ಣದಾಗಿರ್ತಕ್ಕಂಥದ್ದು ಎಷ್ಟೊಂದು ವಿ ಹ್ಯಾವ್ ಆಲ್ ಡಿವೈಡ್ ಆಗಿಬಿಟ್ಟಿದೆ. ಇದನ್ನ ಯಾರು ಮಾತಾಡಲ್ಲ, ಯಾವ ಕಾಂಪೌಂಡರ್ಗಳು ತಲೆಗೆ ಹೋಗಲ್ಲ. ತಂದ್ರ ಅವ್ರ ಕಡೆಯಿಂದ ತಂದ್ರ ಇದಾಗಲ್ಲ, ಅವ್ರ ತಂದ್ರ ಇದಾಗಲ್ಲ, ಇದು ಕುಜದೋಷ, ಇದು ತಂದ್ರ ಕುಜದೋಷ. ಹೆಣ್ಣುಗಳೇ ಇಲ್ಲ ಗಂಡುಗಳೇ ಇಲ್ಲ ಅಂತಂದಾಗ ಕೆಲವು ಕಡೆ ಗಂಡುಗಳಿಲ್ಲ, ಕೆಲವು ಕಡೆ ಹೆಣ್ಣುಗಳೇ ಇಲ್ಲ. ಬಟ್ ಎಲ್ಲ ಕಡೆ ಒಂದು ಮೇಜರ್ ಪೋರ್ಷನ್ ನೋಡಿದಾಗ ಹೆಣ್ಣು ಸಿಗೋದು ಕಷ್ಟ, ಬಿಕಾಸ್ ವೇರಿಯಸ್ ರೀಸನ್ಸ್ ಇದೆ. ಅಲ್ಲಿ ಎಗೈನ್ ನಾವು ಒಳಗೆ ಹೋದಾಗ ಎಜುಕೇಷನ್ ಬರುತ್ತೆ. ಅವರು ಓದಿರ್ಬೇಕು, ಇವರು ಓದಿರ್ಬೇಕು, ಅಥವಾ ಇಂಜಿನಿಯರ್ ಅವ್ರನ್ನೇ ಮಾಡ್ಕೊಳ್ಳೋದು. ಇನ್ನು ಮೆಡಿಕಲ್ ಓದ್ದವರು ಟೀಚರ್ ಮಾಡ್ಕೋತಾರ, ಮೆಡಿಕಲ್ ಅವ್ರನ್ನೇ ಹುಡುಕ್ತಾರೆ. ಆಮೇಲೆ ಕೊನೆಗೆ ಎಲ್ಲ ಬರ್ತಾರೆ, ಯಾವ್ದಾದ್ರು ಹಿಂದೂ ಧರ್ಮ ಆದ್ರೂ ಓಕೆ ಅಂದ್ಬಿಡ್ತಾರೆ. ಯಾವ್ದಾದ್ರು ಹಿಂದೂ ಧರ್ಮ ಆದ್ರೂ ಓಕೆ, ನಮ್ಮ ಸ್ವಲ್ಪ ಅಲೈಡ್ ಕ್ಯಾಸ್ಟ್ ಓಕೆ ಅಂತಾರೆ. ಸೊ ಇದು ತುಂಬಾನೇ ಒಂಥರ ಗ್ರಹಗಳೇನು ಮಾಡೋಕ್ಕಾಗ್ತಾ ಇಲ್ಲ. ದಟ್ ಈಸ್ ದಿ ಸಿಸ್ಟಮ್ ವಿ ಹ್ಯಾವ್ ಡೆವಲಪ್ಡ್. ಅದು ನೀವು ಮನುಷ್ಯರು ಮಾಡ್ಕೊಂಡ್ರೆ ಸಿಸ್ಟಮ್. ನನ್ನ ಸಿಸ್ಟಮಲ್ಲಿ ಒಂದು ಒಳ್ಳೆ ಮದುವೆ ಕೊಡ್ತೀನಿ ಅಂತಂದ್ರೆ ಇದೆ. ಅಲ್ಲಿ ನೀವು ಇರೋ ಸಿಸ್ಟಮಲ್ಲೇ ಹುಡುಗಿ ತಗೊಂಬಂದಾಗ ಅಲ್ಲಿ ಕಾಂಬಿನೇಷನ್ ಕೆಟ್ಟೋಗಿದ್ರೆ ನಾನೇನು ಮಾಡೋದು? I have told you select from the universe. You are telling I will select from a room. Select from a universe, but you are selecting from a room, small room. So, ಅನುಭವಿಸಿ. ಅದಕ್ಕೆ ಇಂಡಿಯಾದಲ್ಲಿ ಸ್ವಲ್ಪ ಪರ್ಸೆಂಟೇಜು, ಸ್ವಲ್ಪ ಗಲಾಟೆಗಳು, ಹಿಂಸೆಗಳು ಹೈಯೆಸ್ಟ್ ಇರೋದು ಇದೇ ಕಾರಣ. ಅದನ್ನೆಲ್ಲಾನು ಕೂಡ ನಾನು ಜಾತಕಕ್ಕೆ ಹಾಕೊಳ್ಳೋಕೆ ಕಷ್ಟ. ಎಲ್ಲವೂ ಕೂಡ ಅದಕ್ಕೆ ಜನ ನಾನು ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳೋ ವಿಚಾರವೇ ಇದು. ನಾನು ಹಂಗೆ ಹೇಳ್ದಂಗಾಗಿಲ್ಲ, ಹಿಂಗೆ ಹೇಳ್ದಂಗಾಗಿಲ್ಲ, ದಿ ಓನ್ಲಿ ಕ್ರಕ್ಸ್. ಅದಕ್ಕೆ ಟಿವಿಲಿ ಹೇಳ್ತಕ್ಕಂಥ ಎಲ್ಲ ಜ್ಯೋತಿಷರು ಸ್ವಲ್ಪ ಆಲೋಚನೆ ಮಾಡಿ ಈ ಮದುವೆ ವಿಚಾರ, ಸಾಲಾವಳಿ ವಿಚಾರದಲ್ಲಿ ಸಣ್ಣ ಬೆರಳಿಣಿಕೆ ಸಿಗುವಷ್ಟು ಮಾತ್ರನೇ, ದಂಡಿಯಾಗೆಲ್ಲೂ ಇಲ್ಲ. ಏನೊಂದು 20 ಜಾತಕ ಸಿಗುತ್ತಾ? ಇಲ್ವೇ ಇಲ್ಲ. 30 ಜಾತಕ ಸಿಗುತ್ತಾ? ಇಲ್ವೇ ಇಲ್ಲ. 40 ಜಾತಕ ಸಿಗುತ್ತಾ? ಇಲ್ವೇ ಇಲ್ಲ. ತುಂಬ ಕಷ್ಟ, ವೆರಿ ಡಿಫಿಕಲ್ಟ್ ಆಗಿಬಿಟ್ಟಿದೆ. ಇವತ್ತು ಆ್ಯಡು ಯಾವುದೋ ನೋಡ್ತಾ ಇದ್ದೆ, ನನಗೆ ಆಶ್ಚರ್ಯ, ನಗುನು ಬಂತು. ಈ ಮ್ಯಾಟ್ರಿಮೋನಿಯಲ್ದು ಬರ್ತದೆ, ಇಂಥ ಪಂಗಡದವ್ರಿಗೆ, ಇಂಥ ಜಾತಿಯವರಿಗೆ ಮ್ಯಾಟ್ರಿಮೋನಿ ಅಂತ ಅಡ್ವರ್ಟೈಸ್ಮೆಂಟ್. ಯಪ್ಪ, ಯಾವ ಲೆವೆಲ್ಗೆ ಹೋಯ್ತು ಅಂತ ತಲೆ ಕೆಟ್ಟೋಯ್ತು. ಅಂದರೆ ಮ್ಯಾಟ್ರಿಮೋನಿನೂ ಡಿವೈಡ್ ಮಾಡಿಬಿಟ್ಟವ್ರು, ನೀವು ಇಂತಿಂಥವ್ರೇ ಆಗಿ ಅಂತ. ಸ್ವಲ್ಪ ಬಿಯಾಂಡ್ ದಟ್ ಕಷ್ಟ, ಸ್ವಲ್ಪ ತುಂಬ ಟಫ್ ಇದೆ. ನನ್ನ ಅನಾಲಿಸಿಸ್ ಮುಂದೆ ಕೆಲವೊಂದು ವರ್ಷಗಳಲ್ಲಿ ನೋಡ್ತಕ್ಕಂಥ ದಶಾಭುಕ್ತಿಗಳಲ್ಲಿ ಮ್ಯೂಟಿನಿ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಮ್ಯೂಟಿನಿ, ಪೀಪಲ್ ವಿಲ್ ರಿವೋಲ್ಟ್, ಮ್ಯೂಟಿನಿ. ನಮ್ದು ಏನು ಹಿಂಗಿದೆ, ನಮ್ಮ ಜಾತಿಲಿ ಹಿಂಗಿದೆ, ಹಂಗಿದೆ. ಜಾತಿಲೇ ಮ್ಯೂಟಿನಿ ನೋಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಐ ಹ್ಯಾವ್ ಜಸ್ಟ್ ಅಂಡರ್ಸ್ಟುಡ್ ಬೈ ಸೀಯಿಂಗ್ ಸರ್ಟನ್. ಇದು ಒಂಥರ ಮ್ಯೂಟಿನಿ ಆಗೇ ಆಗುತ್ತೆ, ದಂಗೆ. ಇಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಜನ್ರೇಷನ್ ಬರಬೇಕು ಬೇಗ, ನನ್ನ ಅನಿಸಿಕೆ. ನಾನು ಸ್ವಲ್ಪ ಓಲ್ಡ್ ಜನ್ರೇಷನ್ನೇ, ಬಟ್ ಯಂಗ್ ಜನ್ರೇಷನ್ ಬಂದವರೆಲ್ಲ ಯು ಹ್ಯಾವ್ ಟು ಲೀವ್ ದಿಸ್ ಸ್ಟ್ರಕ್ಚರ್. ತಂದೆ ತಾಯಿ ಹಾಕ್ತಕ್ಕಂಥ ಈ ಸಿಸ್ಟಮ್ನ ಸ್ವಲ್ಪ ದೂರ ಹೋಗಿ ಹಿಂದೂ ಧರ್ಮನ ಕಾಪಾಡಬೇಕು ಅನ್ನೋದು ನನ್ನ ಒಂದು ವಿಚಾರ. ಹಿಂದೂ ಅಂಬ್ರಲಾ ಒಳಗಡೆ ಇರಿ, ಹಿಂದೂ ಧರ್ಮದ, ಯಾಕಂದರೆ ತುಂಬ ವೈಶಿಷ್ಟ್ಯ ಇದೆ.
ತುಂಬ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು, ಹಾಗೆ ತುಂಬ ವೈಜ್ಞಾನಿಕವಾಗಿರ್ತಕ್ಕಂಥದ್ದಿದೆ. ಸಮ್ವೇರ್ ವಿ ಲಾಸ್ಟ್ ಅಸ್ಟ್ರಾಲಜಿ ವಿತ್ ಆಲ್ ದಿಸ್ ಸ್ಮಾಲ್ ಇಶ್ಯೂಸ್ ವಿಚ್ ಇಸ್ ಆ್ಯಕ್ಚುಲಿ ಮೇಜರ್. ಸೊ ಯಂಗ್ಸ್ಟರ್ಸ್ ಬರಬೇಕು, ಮುಂದೆ ಬರಬೇಕು. ಸೊ ಅದಕ್ಕೆ ಯಂಗ್ಸ್ಟರ್ಸ್ ಇವತ್ತು ನೋಡ್ತಾ ಇರ್ತೀವಿ, ಯಾವುದಾದ್ರು ಮೆಡಿಟೇಷನ್ ಬಂದರೆ ಬಂದ್ಬಿಡ್ತಾರಲ್ಲಿ. ಯಾಕಂದರೆ ಇಟ್ ಈಸ್ ಎ ಮಾಸ್. ಮೆಡಿಟೇಷನ್ ನಂಬ್ತಾರೆ, ದೇವರು ನಂಬ್ತಾರೆ, ಧ್ಯಾನ ನಂಬ್ತಾರೆ, ಅಸ್ಟ್ರಾಲಜಿ ನಂಬಲ್ಲ. ಬಟ್ ಅಸ್ಟ್ರಾಲಜಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಹೌ ಈಸ್ ಯುವರ್ ಮೈಂಡ್, ಬಾಡಿ, ಸೋಲ್, ಇದ್ರ ಮೇಲೇ ಡಿಪೆಂಡ್ ಆಗಿರೋದು. ಕರ್ಮ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಡಿಪೆಂಡ್ ಆಗಿದೆ. ಜಾತಕದಲ್ಲಿ ಏನಿದೆಯೋ ಅದು ನಡೆದೇ ನಡೆಯುತ್ತೆ. ದಿಸ್ ಇಸ್ ವಾಟ್ ಇಸ್ ಫೇಟ್. ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜ್ಯೋತಿಷ್ಯದಲ್ಲಿ ಈ ದಶದಲ್ಲಿ ಡೌನ್ ಆಗಬೇಕು ಅಂತಿದ್ರೆ ಡೌನ್ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಹಾರ್ಡ್ ವರ್ಕ್ಗೂ ಬೆಲೆ ಬರಲ್ಲ, ನಿಮ್ಮ ಒಂದು ಸ್ಮಾರ್ಟ್ ವರ್ಕ್ಗೂ ಬೆಲೆ ಬರಲ್ಲ. ಯು ಹ್ಯಾವ್ ಟು ಗೋ ಡೌನ್. ಹೋಗಲೇಬೇಕು. ಮೋಸ ಆಗಲೇಬೇಕು ಅಂದ್ರೆ ಹಾಗೇ ಆಗುತ್ತೆ. ನಿಮಗೆ ಕಳ್ಕೋಬೇಕು ಅಂದ್ರೆ ಕಳ್ಕೊಳ್ತೀರಾ. ಎಷ್ಟೊಂದು ಸತಿ ನೋಡಿದ್ದೀನಿ, ಈ ದುಡ್ಡು ಪೋಲಾಗ್ತಕ್ಕಂಥದ್ದು 12ನೇ ಮನೆ ತೋರಿಸಿದಾಗ ವಿಧವಾಗಿ ಕಳ್ಕೊಂಡಿದ್ದಾರೆ ದುಡ್ಡು. ಕೆಲವರು ಯಾರಿಗೂ ಕೊಟ್ಟು ಕಳ್ಕೊಂಡಿದ್ದಾರೆ, ಕೆಲವರು ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿದ್ದಾರೆ, ಕೆಲವರು ಯಾವುದೋ ಪದಾರ್ಥ ಬಂದು ಕಳ್ಕೊಂಡಿದ್ದಾರೆ, ಕೆಲವ್ರಿಗೆ ಏನೂ ಇಲ್ಲ, ನಾನು ಕಳ್ಕೊಳ್ಳಲ್ಲ, ಹಂಗೆ ಉಳಿಸ್ಕೊತೀನಿ ಸೈಲೆಂಟ್ ಆಗಿರೋರಿಗೆ ಕಾಯಿಲೆಯಿಂದ ಹಾಸ್ಪಿಟಲ್ ಕೊಡೋ ಥರ ಬಂದ್ಬಿಟ್ಟಿದೆ. ಅಥವಾ ಮನೇಲಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಕೈ ಕೊಟ್ಟಿರ್ತಕ್ಕಂಥದ್ದು, ಸಡನ್ ಆಗಿ ಕಾರ್ ಕೈ ಕೊಡ್ತು, ಸಡನ್ ಆಗಿ ಏನೋ ಪಾರ್ಟ್ಸ್ ಹೋಯ್ತು, ಅದಕ್ಕೆ ಒಂದು 75,000 ಖರ್ಚು, ಬೈಕಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು, ಖರ್ಚು. ಸೊ ಯು ಕ್ಯಾನ್ ನಾಟ್ ಅವಾಯ್ಡ್ ದಿ ಪ್ಲಾನೆಟರಿ ಇಂಟೆಲಿಜೆನ್ಸ್. ಅವಾಯ್ಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. 12 ಅಂತ ಬಂದಾಗ ಅದು ವ್ಯಯ ಆಗಲೇಬೇಕು. ಲಾ ಆಫ್ ದಿ ಯೂನಿವರ್ಸ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಎ ಗಿವ್ ಅಂಡ್ ಟೇಕ್ ಸಿಸ್ಟಮ್. ಗಿವ್ ಅಂಡ್ ಟೇಕ್ ಸಿಸ್ಟಮ್. ನಾನು ಕಳ್ಕೊಂಡ್ರೆ ಇನ್ನೊಬ್ರಿಗೆ ಗೇನು, ಇನ್ನೊಬ್ರು ಕಳ್ಕೊಂಡ್ರೆ ನನಗೆ ಗೇನು. ಇಟ್ ಈಸ್ ಆಲ್ವೇಸ್ ದಿ ಸೈಕಲ್. ಬರಲೇಬೇಕು. 360 ಡಿಗ್ರಿ ಎಲ್ಲರಿಗೂ ಆದಾಯ ಸಮನಾಗಿ ಬರೋದು ಅಥವಾ ಎಲ್ಲರಿಗೂ ಸಮನಾಗಿ ವ್ಯಯ ಆಗ್ತಕ್ಕಂಥದ್ದು ಎಲ್ಲೂ ಇಲ್ಲ. ಈ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ರೇನೆ ದಟ್ ಈಸ್ ಲೈಫ್ ಅಂತ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಎವ್ರಿಬಡಿ ಪ್ರಾಸ್ಪರಸ್, ಎವ್ರಿಬಡಿ ಡಿಸ್ಟ್ರೆಸ್ಡ್, ಆ ಥರ ಇಲ್ಲವೇ ಇಲ್ಲ. ಈ ಟೈಮಲ್ಲಿ ಕೆಲವರಿಗೆ ಡಿಸ್ಟ್ರೆಸ್ಟು, ಕೆಲವರಿಗೆ ಹ್ಯಾಪಿನೆಸ್, ಇನ್ನು ಕೆಲವರಿಗೆ ಜಾಯ್ಫುಲ್ಲು, ಕೆಲವರಿಗೆ ಪೇಯ್ನ್. ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್, ಮಿಕ್ಸ್ಚರ್ ಲೈಫೇ ಒಂದು ಯೂನಿವರ್ಸ್ದು ನಿಯಮ. ಇಟ್ಸ್ ಎ ಲಾ. ಇಂಥ ಟೈಮಲ್ಲಿ ಮ್ಯಾರೇಜ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಬಿಗರ್ ವರ್ಜನ್ ಆಗಿರೋದ್ರಿಂದ ಮ್ಯಾರೇಜು ನಿಮ್ಮ ಕೊಂಪೆಲೆ ನೋಡಿದಾಗ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್. ನೋಡಿ, ಯಾವುದೇ ತಗೊಳ್ಳಿ ಅದರಲ್ಲಿ ಭಾಗಗಳು. ಈಗ ಬ್ರಾಹ್ಮಣರಲ್ಲೇ ತಗೊಂಡ್ರೆ ಒಂದೇ ಬ್ರಾಹ್ಮಣರ, ಗೌಡ್ರಲ್ಲೇ ತಗೊಂಡ್ರೆ ಒಂದೇ ಗೌಡ್ರ. ಇಷ್ಟೇ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಷ್ಟು ತಿಳ್ಕೊಂಬಿಟ್ಟಾಗ ಹೌದಲ್ವಾ, ಇವ್ರು ಹೇಳೋದು ಕರೆಕ್ಟ್ ಅಲ್ವಾ. ಮತ್ತು ಅಸ್ಟ್ರಾಲಜಿಲಿ ನಾವು ಇನ್ಸೈಟ್ ಕೊಡೋದು ಹೆಂಗೆ, ಇವ್ರದ್ದು ವೈವಾಹಿಕ ಜೀವನ ಚೆನ್ನಾಗಿದೆ. ಬಟ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಯಾರನ್ನೋ ಆಗ್ತಾರೆ ಸಿಕ್ಕಿರೋದ್ರಲ್ಲಿ, ಕೆಟ್ಟೋಗುತ್ತೆ. ಗುರುಜಿ ನೀವು ಚೆನ್ನಾಗಿದೆ ಅಂತಂದ್ರಿ, ಈ ಕಡೆ ಪೋರ್ಷನ್ ಚೆನ್ನಾಗಿದೆ, ಆ ಕಡೆ ಪೋರ್ಷನ್ ಸಿಕ್ಲಿಲ್ವಲ್ಲ. ಸೊ ವೆರಿ ಡಿಫಿಕಲ್ಟ್ ಇದು, ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಇದು, ಎಸ್ಪೆಷಲಿ ಮ್ಯಾರೇಜ್. ಎಲ್ಲ ಹೇಳ್ಬಿಡ್ಬೋದು ಲೈಫಲ್ಲಿ, ಮ್ಯಾರೇಜ್ ಹೇಳೋಕ್ಕಾಗಲ್ಲ. ಆ ದೋಷ, ಈ ದೋಷ, ಗಂಡ ಸತ್ತೋಗ್ತಾನೆ, ಇವ್ರು ಸತ್ತೋಗ್ತಾನೆ, ಇವ್ರು ಎದೊಳ್ತಾರೆ, ಅವ್ರು ಎದಳ್ತಾರೆ, ಅವೆಲ್ಲ ಸುಮ್ಮನೆ ಕಾನ್ಕಾಕ್ಟೆಡ್ ಸ್ಟೋರೀಸ್. ಅವೆಲ್ಲ ಯಾವುದು ಪ್ರೂವ್ ಆಗಿಲ್ಲ, ಯಾವುದೂ ಆಗಿಲ್ಲ. 1000 ಜನಕ್ಕೆಲ್ಲ, ಲಕ್ಷ ಜನಕ್ಕೆಲ್ಲ, ಕೋಟಿ ಜನಕ್ಕೆ ಕುಜದೋಷ ಇದೆ, ಯಾರೂ ಸತ್ತಿಲ್ಲ. ಕುಜದೋಷ ಇಲ್ಲದೆ ಇರೋರೇ ಗೊತ್ತಾಕಿದ್ದಾರೆ. ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಹ್ಯಾಸ್ ಮ್ಯಾರಿಡ್ ಅಂಡ್ ಡೈಡ್ ಇನ್ ಲಾಸ್ಟ್ 5 years ಕಮ್ಮಿನೇ. ಡಿವೋರ್ಸ್ಗೆ ಹೋಗಿರೋದು ಜಾಸ್ತಿ ಇದ್ದಾರೆ, ಸತ್ತಿರೋದು ಕಮ್ಮಿ. ಡಿವೋರ್ಸ್ ನಾನು ಹೇಳ್ದಂಗೆ ಅನೇಕ ಫ್ಯಾಕ್ಟರ್ಸ್ ಇರುತ್ತೆ. ಬಿಕಾಸ್ ವಿ ಹ್ಯಾವ್ ಬ್ರಾಟ್ ವಿತಿನ್ ಇದು ಇಷ್ಟೇ ಸಿಕ್ಕಿರೋದು, ನಮಗೆ ಇಷ್ಟಲ್ಲೇ ಸಿಕ್ಕಿದೆ, ಸ್ಕ್ವೀಸ್ಡ್ ಔಟ್, ಏನು ಮಾಡೋಕ್ಕಾಗಲ್ಲ. ಕರೆ ತಗೊಂಡೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಎಜುಕೇಶನ್ ಬಗ್ಗೆ ಕೇಳಬೇಕಾಯ್ತು ನಮ್ಗೆ. ಹೇಳಿ. 29/8/2005. 29/8/2005. ಆಮೇಲೆ ಮದುವೆ ಕೇಳೋದು ಇದ್ದೇ ಇರುತ್ತಲ್ವಾ. ಹೌದು ಗುರುಜಿ. ಏನಕ್ಕೆ ಅರ್ಥ ಆಯ್ತಲ್ವಾ. ನಿಮ್ದು ಜಾತಿ ಇಷ್ಟೇ ಇದೆ, ನಮ್ಮ ಜಾತಿನೂ ಇಷ್ಟೇ ಇದೆ. ಅದು ಬಿಟ್ಟು ಹೋದ್ರೆ ಬೈತಾರಲ್ವಾ ಮನೇಲಿ ದೊಡ್ಡವರು ಅಲ್ವಾ. ಬೇರೆ ಕಡೆ ಕೊಡೋಕೆ ಇಷ್ಟಪಡ್ತಾರ, ಕೊಡಲ್ಲ. ಅದು ಜಾತಕದ ಮೇಲೆ ಬ್ಲೇಮ್ ಮಾಡೋದು. ಟೈಮ್ ಆಫ್ ಬರ್ತ್ ಹೇಳಿ. ಬೆಳಗ್ಗೆ 8:35. 8:35. ಹುಟ್ಟಿದೂರು ಒಳನರಸೀಪುರ.
2005, ಈಗ ಆಲ್ರೆಡಿ 19 ಡಿಗ್ರಿ ಓದ್ತಾ ಇದ್ದಾರಾ? ಹೌದು ಗುರುಜಿ. ಓಕೆ, ನೋಡೋಣ. ಶನಿ ಗುರು ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ 8-3 ಟೆಕ್ನಿಕಲ್ ಸೈಡ್ ಹೋಗ್ಬೇಕು ಅಂತ ತೋರಿಸ್ತಾ ಇದೆ. ಮೆಡಿಕಲ್ ಅಂಡ್ ಟೆಕ್ನಿಕಲ್ ತೋರಿಸ್ತಾ ಇದೆ. ಏನ್ ಕೇಳಬೇಕಾಗಿತ್ತು? ಅದೇ ಈ ಸಲ BBA ಫೈನಲ್ ಇಯರ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಆಗುತ್ತೆ. ಸ್ವಲ್ಪ ಕಂಪ್ಯೂಟರ್ಸು ಆ ಥರ ಲೈನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಟೆಕ್ನಿಕಲ್ ಯೂಸ್ ಮಾಡ್ತಕ್ಕಂಥದ್ದು ಹಾಗೆ ಆಗುತ್ತೆ. 7 ಇದೆ, 100% ಆಗುತ್ತೆ. ಏನು ಟೆನ್ಷನ್ ಇಲ್ಲ. ಅಲ್ಲಲ್ಲ ಅವ್ರು ಕನ್ಫ್ಯೂಸ್ ಆಗ್ತದೆ ಅಷ್ಟೇ. ಆ 8-3ಕ್ಕೆ ಸ್ವಲ್ಪ ದಾನ ಮಾಡಬೇಕು ಅಂದರೆ ತೊಗರಿಬೇಳೆ ದಾನ ಮಾಡಿ. ಸಕ್ಸಸ್ ಆಗೇ ಆಗುತ್ತೆ. ಗುರು ಆದಮೇಲೆ ಶನಿ. MBA ಮಾಡಿಸಿ, ಆಮೇಲೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. 10th ಹೌಸ್ ಶೋಸ್ MBA. ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀನಿ ಗುರುಜಿ. ಯಾರ್ದು? ಮಗುದು. ಮಗು. ಹಾ, ಹೇಳಿ. 15 5 22 ಸಮಯ ಸಂಜೆ 5 ಗಂಟೆ 7 ನಿಮಿಷ. 7 ನಿಮಿಷ. ಹುಟ್ಟಿದೂರು? ತುಮಕೂರು. ಸಂಜೆ 5 ಗಂಟೆ 7 ನಿಮಿಷ, ತುಮಕೂರು. 15 ಮೇ 2022. ಸರಿ ಅಲ್ವಾ? ಸರಿ. ಹುಟ್ಟಿದಾಗ ಗುರುದಶೆ ಇತ್ತು. ಗುರುದಶೆ 2022. ಗುರುಭುಕ್ತಿ 2022. ಕೇತು 22. ಮಂಗಳ ಚಂದ್ರ. ಓಕೆ, ಗುರು ನಡೀತಾ ಇತ್ತು. 8 ಬುಧ. ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇದೆಯಾ? ಹೌದು ಗುರುಜಿ, ಅದಕ್ಕೋಸ್ಕರ ಕೇಳೋದಕ್ಕೆ ಫೋನ್ ಮಾಡಿದ್ದು ಗುರುಜಿ. ಆಯ್ತು. ಯಾಕಂದ್ರೆ 8ನೇ ಮನೆ ಬುಧನ ಒಂದು ಕಾರಕತ್ವದಲ್ಲಿ 8, 9, 12, 4 ಹೆಲ್ತ್ ಎರಡನ್ನೂ ಪ್ರಾಬ್ಲಮ್ ಇದೆ. ಬಟ್ 5 ಸೇವ್ ಮಾಡುತ್ತೆ. ಬಟ್ ಇಲ್ಲಿ ಸೇವ್ ಮಾಡಿದ್ರಾಗಲ್ಲ. ಇಲ್ಲಿ ಆಗ್ಬೇಕು. ಇದು ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಫಸ್ಟ್ ಲೆವೆಲಲ್ಲೇ ಇಂಪಾರ್ಟೆಂಟ್ ಇಲ್ಲ, ಥರ್ಡ್ ಲೆವೆಲ್ ಇಂಪಾರ್ಟೆಂಟು. 8 ಸ್ವಲ್ಪ ದಾನಗಳನ್ನು ಮಾಡಿದ್ರೆ ಚೆನ್ನಾಗಾಗತ್ತಮ್ಮ. ಗೊತ್ತಾಯ್ತಾ? ಮಾಡಬೇಕು ಗುರುಜಿ. ಸ್ವಲ್ಪ ಬುಧನ ಒಂದು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಡಲ್ ಆಗಿರೋ ಚಾನ್ಸಸ್ ತೋರಿಸ್ತಾ ಇದೆ. ಲವಲವಿಕೆ ಇರಲ್ಲ, ಚೇತರಿಕೆ ಅಂತ ಹೇಳ್ತಾರಲ್ಲ, ಅದೇನೋ ಅಂತಾರಲ್ಲ, ಅದು ಸ್ವಲ್ಪ ಕಷ್ಟನೇ. ಸೊ 1 ನಿಮಿಷ. ನಾಲ್ಕು 8 ಸ್ವಲ್ಪ ಹೆಸರು ಕಾಳನ್ನ ದಾನ ಮಾಡಿ. ಆಮೇಲೆ ಕೊರಳಿಗೆ ಸಾಧ್ಯವಾದರೆ ಒಂದು ಎಲ್ಲೋ ಸಫೈರ್ ಕಟ್ಕೊಳ್ಳಿ. ಯಾಕಂದ್ರೆ ಕಲರ್ ಥೆರಪಿ ಥರ ವರ್ಕ್ ಆಗುತ್ತೆ. ಪುಷ್ಪರಾಗ ಅಂತ ಕರೀತಾರೆ. ಹಾಗೆ ಒಂದು ಸ್ವಲ್ಪ ಎಳ್ಳೆಣ್ಣೆ ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಹೆಚ್ಚಾಗಿ ಆಚೆ ಕಡೆ ಬುಧವಾರ ಮಾರ್ಕೆಟ್ ಜಾಗಕ್ಕೆ, ಅಂದ್ರೆ ಎಲ್ಲಿ ಮಾರ್ಕೆಟ್ ಇದೆಯೋ, ಸ್ವಲ್ಪ ರಶ್ ಜಾಸ್ತಿ ಇರುತ್ತೋ ಅಲ್ಲಿ ಕರ್ಕೊಂಡು ಹೋಗ್ತಾ ಇರಿ. ತುಂಬಾನೇ ಬದಲಾಗುತ್ತೆ ಒಂದು 3 months ಅಲ್ಲಿ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 29/6/1999. 28ನೇ ತಾರೀಕು ನೈಟ್ 1:20 ಹುಟ್ಟಿದಾಳೆ. ಇಂಜಿನಿಯರ್ ಮಾಡಿದಾರೆ. ಯಾವ ಕೆಲಸನೂ ಸರಿಯಾಗಿ ಆಗ್ತಾ ಇಲ್ಲ. ಮದುವೆ ಮಾಡೋಣ ಇಲ್ಲ ಕೆಲ್ಸಕ್ಕೆ ಹುಡುಕೋಣ ಅಂತ ಕೇಳೋಣ. ಅದನ್ನ ಹೇಳಿ. 29 ಬೆಳಿಗ್ಗೆ 1 ಗಂಟೆ 20 ನಿಮಿಷ. ನೈಟ್ 20 ಬೆಳಗ್ಗೆ. ಹೌದು. ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲ ನಕ್ಷತ್ರ 4ನೇ ಪಾದ. ಹೌದು ಗುರುಗಳೇ. ಬಟ್ ಮೂಲ ನಕ್ಷತ್ರಕ್ಕೆ ಹುಡುಗ ಸಿಗಲ್ವಲ್ಲ? ಅಯ್ಯೋ, ಅಲ್ಲ, ಜನ ಹೇಳ್ತಾರಲ್ವಾ, ಮೂಲ ನಕ್ಷತ್ರ ರಿಜೆಕ್ಟ್ ಮಾಡ್ತಾರ ತಾನೆ. ಹೌದು. ಹುಡುಗಿ ಮೂಲ ನಕ್ಷತ್ರ ಬೇಡ, ಸೌಮ್ಯವಾಗಿರೋ ಹುಡುಗಿನೇ ಬೇಡ ಇವ್ರಿಗೆ, ರಾಕ್ಷಸರೇ ಬೇಕು. ರಾಕ್ಷಸರೇ ಸಿಗ್ತಾರೆ. ಅದು ಯಾವ್ದಾದ್ರು ಹೇಳ್ತಾರೆ ಅವರು, ಏನು ಮಾಡಕ್ಕಾಗಲ್ಲ. ಇಲ್ಲಿ ದಶಾ 2026 ಸೂರ್ಯ ಇದೆ. ಸೂರ್ಯ ಮದುವೆಗೆ ಕೊಡ್ತಾ ಇದ್ದಾನ, ಅಂಡರ್ಗ್ರೌಂಡ್ ಅಲ್ಲಿ ಇದೆ. 10 ಕೆಲಸ ಸಿಗುತ್ತೆ. 26 ಮಾರ್ಚ್ ಆದ್ಮೇಲೆ, ಗೌರ್ಮೆಂಟ್ ಟ್ರೈ ಮಾಡ್ತಾರೆ. 26 ಮಾರ್ಚ್ ಆದ್ಮೇಲೆ ಕೆಲಸ ಸಿಗುತ್ತೆ. ಟೆನ್ಷನ್ ಇಲ್ಲ. 2026 ಮದುವೆ ಯೋಗನು ಅಂಡರ್ಗ್ರೌಂಡ್ ಅಲ್ಲಿ 27 ಇದೆ. ಮುಂದಿನ ವರ್ಷ ಮದುವೆ. ಏನು ಟೆನ್ಷನ್ ಮಾಡ್ಕೊಡಿ. ಕೆಲಸನೂ ಇರುತ್ತೆ, ಮದುವೆ. ಮತ್ತೆ ಮದುವೆಯಲ್ಲಿ ಸ್ವಲ್ಪ ಕಟಿಪಿಟಿ ಇರುತ್ತೆ. ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬಿಟ್ರೆ ಸೈಲೆನ್ಸ್, ಒಳ್ಳೇದಾಗುತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ. ಹೇಳಿ. ಹೇಳಿ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳ್ತೀನಿ. 20/12. ಓಕೆ. 1994. ಓಕೆ. ಟೈಮ್ 8:50 ಬೆಳಿಗ್ಗೆ. ಹುಟ್ಟಿದೂರು ಪಿರಿಯಾಪಟ್ನ.
ಜಾಬ್ ಬಗ್ಗೆ ಕೇಳ್ಬೇಕಾಯ್ತು ಗುರು. ನಿಮ್ದೇನಾ? ಹಾ ಹೌದು, ಗವರ್ಮೆಂಟ್ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ರಿ ಗೌರ್ಮೆಂಟ್ ಜಾಬು? ನಾನ್ ಫಸ್ಟ್ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇವಾಗ ಪ್ರಾಪರ್ ಆಗಿ ಗವರ್ಮೆಂಟ್ ಜಾಬ್ಗೆ 1 year ಇಂದ ಪ್ರಿಪೇರ್ ಆಗ್ತಾ ಇದ್ದೀನಿ. ಶುಕ್ರ ಭುಕ್ತಿಲಿ ಸ್ವಲ್ಪ ಯೋಗ ಇದೆ, ಖಂಡಿತ ಜಾಬ್ಗೆ ಟ್ರೈ ಮಾಡಿ. ಶುಕ್ರ ದಶ ಮುಗಿಯುವಷ್ಟಕ್ಕೆ ಮತ್ತೆ ಸೂರ್ಯ ಮತ್ತೆ ಚಂದ್ರ ಬರೋಷ್ಟಕ್ಕೆ ನಿಮಗೆ ಜಾಬ್ ಆಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಟ್ ಅದು ಇದೆಯಾ ಅಂತ ನೋಡ್ತೀನಿ. ಬುಧ ಮತ್ತೆ ಶುಕ್ರ ಸೂರ್ಯ 2027 ಅಕ್ಟೋಬರ್ ಒಳಗಡೆ ನಿಮಗೆ ಸಿಗುವಂತ ಯೋಗ ಇದೆ. ಸಿಗೋ ಚಾನ್ಸಸ್ ತುಂಬಾನೇ ಇದೆ 10-11. ಸೊ ಅದು ಟೈಮಿಂಗು ಮತ್ತೆ ಅಲ್ಲಿ ಬರ್ತಕ್ಕಂಥ ಅಂತರ್ಭುಕ್ತಿ ನಾವು ನೋಡೋಕ್ಕಾಗಲ್ಲ. ನಾನು ಮೇಜರ್ ಪೀರಿಯಡ್ ಅಲ್ಲಿ ನೋಡಿರ್ತೀನಿ. ಅಂತರ್ಭುಕ್ತಿ ಅಂದ್ರೆ ರಿಸಲ್ಟ್ ಟೈಮಲ್ಲಿ ಅಂತರ್ಭುಕ್ತಿಲಿ 10 ಬರಬೇಕು. ಅದನ್ನ ನಾವು ಜ್ಯೋತಿಷ್ಯ ಕಲ್ತ್ರನೇ ನಿಮ್ಗೆ ಅರ್ಥ ಆಗೋದು. ಜ್ಯೋತಿಷ್ಯ ಕಲ್ತಾಗ ರಿಸಲ್ಟ್ ಬರೋ ಟೈಮಲ್ಲಿ ನಮಗೆ 10 ಓಡ್ತಾ ಇದ್ರೆ ನಮಗೆ ಆಫರ್ ಸಿಕ್ಬಿಡುತ್ತೆ. ಸೊ ಮಾರ್ಚ್ 15ನೇ ತಾರೀಕು ಮುಂದಿನ ವಾರ ಇದೆ, ಕ್ಲಾಸಸ್ ಇದೆ, ಇನ್ನೊಂದು ವಾರ ಇದೆ. ಆಸಕ್ತಿ ಇರ್ತಕ್ಕಂಥ ಕುಟುಂಬ ಸಮೇತ ಕಲೀರಿ. ಸೊ ನೋಡೋಣ ಏನಾಗುತ್ತೋ. ಸಮಾಜದಲ್ಲಿ ಇರ್ತಕ್ಕಂಥ ನಾವು ಮಾಡ್ಕೊಂಡಿರೋ ವ್ಯವಸ್ಥೆ ಬಿಟ್ಟಾಕಿ, ಬಟ್ ಅಟ್ಲೀಸ್ಟ್ ನಮ್ಮ ಹಣೆ ಬರ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ಅದನ್ನ ತಲೆ ಕೆಡಿಸ್ಕೊಳ್ತೀವಿ. ಯಾವ್ದು ಚೆನ್ನಾಗಿದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡಿ ಮುಂದೆ ಹೋಗ್ತಾ ಇರೋದೇ ಜೀವನ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.